ಇವರು ಜಸ್ಟಿಸ್ ಜೆಎಂ ಕಾಜಿ. ಇವರು 1963 ಅಕ್ಟೋಬರ್ 8ರಂದು ಬಿಜಾಪುರ ಜಿಲ್ಲೆಯ ಇಂಡಿ ಎಂಬಲ್ಲಿ ಶ್ರೀಮತಿ ರಶೀದಾ ಬೇಗಂ ಹಾಗೂ ದಿವಂಗತ ಎಂಎ ಕಾಜಿಯವರ ಹಿರಿಯ ಮಗಳಾಗಿ ಜನಿಸಿದರು. ತಂದೆ ಎಂಎ ಕಾಜಿಯವರು ಹಿರಿಯ ವಕೀಲರಾಗಿದ್ದರು. ಆದ್ದರಿಂದ ಬಾಲ್ಯದಿಂದಲೇ ತಂದೆಯವರ ವಕೀಲ ಕಾರ್ಯ ಪ್ರವೃತ್ತಿಗಳನ್ನು ಕಂಡು ಬೆಳೆದ ಜೆಎಂ ಕಾಜಿಯವರಿಗೆ ತಾನೂ ಹೀಗೆ ವಕೀಲೆಯಾಗಬೇಕೆಂಬ ಕನಸಿತ್ತು. ಜೆಎಂ ಕಾಜಿಯವರು ಬಾದಾಮಿ, ಗದಗ, ನವಲಗುಂದ, ಬಳ್ಳಾರಿ ಮತ್ತು ಮಂಡ್ಯದಲ್ಲಿ ತನ್ನ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದರು. ತಂದೆಯವರ ವಕೀಲ ವೃತ್ತಿ ನಿಮಿತ್ತ ಹೀಗೆ ಬೇರೆ ಬೇರೆ ಊರಿನ 4-5 ಶಾಲೆಗಳಲ್ಲಿ ಕಲಿಯಬೇಕಾಗಿ ಬಂದಿತ್ತು. ಮುಂದೆ ಶಿವಮೊಗ್ಗದಲ್ಲಿ ಮತ್ತು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ LLB ಪದವಿ ಹಾಗೂ LLM ಪದವಿಯನ್ನ ಉತ್ತಮ ಅಂಕಗಳೊಂದಿಗೆ ಪೂರ್ಣಗೊಳಿಸಿ ತಾನು ವಕೀಲೆಯಾಗಬೇಕೆಂಬ ಗುರಿಯನ್ನ ಬಹಳ ಯಶಸ್ವಿಯಾಗಿ ಸಾಧಿಸಿದ್ರು. ಹಾಗೆ ವಕೀಲೆಯಾಗಿ ತೇರ್ಗಡೆಗೊಂಡ ಜೆಎಂ ಕಾಜಿ ಅವರು ಬಿಜಾಪುರ ಮತ್ತು ಬೆಂಗಳೂರಿನಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಲಾಯರ್ ಆಗಿ ಸೇವೆಯನ್ನ ಆರಂಭಿಸಿದ್ರು. ಬೆಂಗಳೂರಿನಲ್ಲಿ ಶ್ರೀ ಅಶೋಕ್ ಆರ್ ಕಲ್ಯಾಣ್ ಶೆಟ್ಟಿಯವರ ಕಚೇರಿಯಲ್ಲಿ ಅಭ್ಯಾಸ ಮಾಡಿದ್ರು. ಮುಂದೆ 1993ರಲ್ಲಿ ಸಿವಿಲ್ ನ್ಯಾಯಾಧೀಶಿ ಹಾಗೂ JMFC ಆಗಿ ತನ್ನ ಸಾಧನೆಯ ಪಯಣಕ್ಕೆ ಚಾಲನೆಯನ್ನ ನೀಡಿದ್ರು. ತುಮಕೂರು, ಸೋಮವಾರಪೇಟೆ, ಮಂಡ್ಯ, ಬೆಂಗಳೂರು ಮತ್ತು ನೆಲಮಂಗಲ ಮುಂತಾದ ವಿವಿಧ ನ್ಯಾಯಾಲಯಗಳಲ್ಲಿ ಸೇವೆಯನ್ನ ಮುಂದುವರೆಸಿದ್ರು. ಮುಂದೆ 2003ರಲ್ಲಿ ಬೆಂಗಳೂರಿನ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಬಡ್ತಿ ಪಡೆದರು. ನಂತರ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದರು. ಮುಂದೆ ಗೌರವಾನ್ವಿತ ನ್ಯಾಯಮೂರ್ತಿಗಳ ಕಾರ್ಯದರ್ಶಿಗಳಾಗಿ, ಕರ್ನಾಟಕ ಹೈಕೋರ್ಟ್ ಪ್ರೆಸಿಡಿಂಗ್ ಆಫೀಸರ್ ಆಗಿ, ಕರ್ನಾಟಕ ವಕ್ಫ್ ಬೋರ್ಡ್ ಇದರ ಟ್ರಿಬ್ಯುನಲ್ ಆಗಿಯೂ ಸೇವೆಯನ್ನ ಮುಂದುವರೆಸಿದರು. ಮುಂದೆ ವಿಶೇಷವಾಗಿ 2021ರ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿಯೂ 2022 ಸೆಪ್ಟೆಂಬರ್ 30ರಂದು ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೀಗ ಕಾಜಿ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಯಾದಗಿರಿ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನ್ಯಾಯ ನೀತಿಯಲ್ಲಿ ಯಾವುದೇ ಭೇದವಿಲ್ಲದೆ ಪಾರದರ್ಶಕತೆಯಿಂದ ಸೇವೆ ಸಲ್ಲಿಸಿ ಸಂವಿಧಾನವನ್ನ ಎತ್ತಿ ಹಿಡಿದವರಾಗಿದ್ದಾರೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜೆಎಂ ಕಾಜಿ ಅವರು ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.